ರಾಕಿ ಟಾಕ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಒಬ್ಬ ಸಾಮಾನ್ಯ ಬಸ್ ಡ್ರೈವರ್ ಮಗ ಕೇವಲ 300 ರೂಪಾಯಿಂದ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ಕಲ್ಲಿ ಮಲಗಿದ್ದು ಇವತ್ತು ಅವರ ಒಂದು ಸಿನಿಮಾವನ್ನು ಇಡೀ ಭಾರತ ಚಿತ್ರರಂಗವೇ ತಿರುಗಿ ನೋಡುವಂತೆ ಮಾಡಿದಂತಹ, ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವಂತಹ, ನಮ್ಮಂಥ ಯುವಕರಿಗೆ ರೋಲ್ ಮಾಡೆಲ್ ಆಗಿರುವ ನಮ್ಮ ಪ್ರೀತಿಯ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೊದಲಿಗೆ ತಿಳಿಸ್ತಾ, ಸ್ನೇಹಿತರೆ, KGF ಚಿತ್ರ, ನಮ್ಮ KGF ಸಿನಿಮಾವನ್ನು ಇಡೀ ಭಾರತ ಅಲ್ಲದೆ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದ್ದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಸೊ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಬರ್ತ್ಡೇ ಪೀಕ್ ಟೀಸರನ್ನು ರಿಲೀಸ್ ಮಾಡಿದ್ದಾರೆ. ಮೊದಲಿಗೆ ಈ ಒಂದು ಟೀಸರ್ ಬಗ್ಗೆ ಮಾತಾಡೋದಾದರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಕೇವಲ ಈ ಒಂದು ಸಿನಿಮಾದಲ್ಲಿ ಬರೀ ನಟರಾಗಿ ಕೆಲಸ ಮಾಡ್ತಿಲ್ಲ, ಬರೀ ಆ್ಯಕ್ಟಿಂಗನ್ನು ಮಾಡ್ತಾಯಿಲ್ಲ, ಅದಲ್ಲದೆ ಸ್ಕ್ರಿಪ್ಟ್ ರೈಟಿಂಗು, ಹಾಗೆ ಡೈಲಾಗ್ ರೈಟರು ಮತ್ತು ಈ ಎಲ್ಲ ಕೆಲಸಗಳನ್ನ ಅವರು ನಿಭಾಯಿಸ್ತಾ ಇದ್ದಾರೆ. ಮೊದಲಿಗೆ ಈ ಒಂದು ಚಿತ್ರವನ್ನು ನಮ್ಮ ಒಂದು ಕಡೆ ಗೀತು ಮೋಹನ್ ದಾಸ್ ಅವರು ಡೈರೆಕ್ಷನ್ ಮಾಡ್ತಾಯಿದ್ದು. ಸೊ ಈ ಒಂದು ಅಪ್ಡೇಟ್ ಸಿಕ್ಕಾಗ ಎಲ್ಲರೂ ಸಹ ಈ ಒಂದು ಡೈರೆಕ್ಟರು ಅಷ್ಟು ಏನು ಪಬ್ಲಿಸಿಟಿನೇ ಆಗಿಲ್ಲ, ಇಂಥ ಒಂದು ಡೈರೆಕ್ಟರ್ ಜೊತೆ ರಾಕಿಂಗ್ ಸ್ಟಾರ್ ಯಶ್ ಅವರು ಏನು ಮಾಡ್ತಾರೆ. ಒಂದು ಕಡೆ ನಮ್ಮ KVN ಪ್ರೊಡಕ್ಷನ್ ಹೌಸು ಒಂದು ದೊಡ್ಡ ಚಿತ್ರ ನಿರ್ಮಾಣ ಸಂಸ್ಥೆ. ಸೊ ನಮಗೆ ಈ ಒಂದು ಟಾಕ್ಸಿಕ್ ಅಪ್ಡೇಟ್ ಬಂದಾಗ ಕುತೂಹಲ ಅಂತೂ ನಮ್ಮೆಲ್ಲರಲ್ಲೂ ಕಾಡಿತ್ತು. ಆದರೆ ಟಾಕ್ಸಿಕ್ ಟೀಸರ್ ರಿಲೀಸು ಸೊ ಒಂದು ವರ್ಷದ ಹಿಂದೆ, ಅಂದರೆ ಡಿಸೆಂಬರ್ 2023ರಲ್ಲಿ ಒಂದು ಟಾಕ್ಸಿಕ್ ಟೀಸರನ್ನು ರಿಲೀಸ್ ಮಾಡಿದರು. ಅದಾದ ಬಳಿಕ ಒಂದು ವರ್ಷದ ನಂತರ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡುವಂಥ ಸೆಲೆಬ್ರೇಟ್ ಮಾಡುವಂಥ ದಿನ ಬಂದಿದ್ದು. ಸೊ ಮೊದಲಿಗೆ ಎಲ್ಲ ರೆಕಾರ್ಡ್ಗಳು ವುಡೀಸ್ ಆಗೋವಂಥ ಎಲ್ಲ ಚಾನ್ಸಸ್ಸು ಮತ್ತೊಮ್ಮೆ ಇದೆ. ವುಡೀಸ್ ಆಗೋದಲ್ಲ, ರೆಕಾರ್ಡ್ ಕ್ರಿಯೇಟ್ ಆಗೋದು, ರೆಕಾರ್ಡನ್ನು ಎಲ್ಲ ಬ್ರೇಕ್ ಮಾಡಿದ್ದಾರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಮತ್ತೆ ರೆಕಾರ್ಡನ್ನು ಕ್ರಿಯೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಟೀಸರು ಅಂಥದ್ದು ಒಂದು ಕ್ವಾಲಿಟಿ ಅಂತ ಇದೆ. ಸೊ ಮ್ಯಾಕ್ಸಿಮಮ್ ಕ್ವಾಲಿಟಿ, ಸೊ ತುಂಬಾ ಹೈಪನ್ನು ಕ್ರಿಯೇಟ್ ಮಾಡಿತ್ತು. ಸೊ ವೆಯ್ಟಿಗೆ ತಕ್ಕಂಥ ಸೊ ಒಂದು ರಿಸಲ್ಟು ನಮ್ಮೆಲ್ರಿಗೂ ಸಿಕ್ಕಿದೆ. ಮೊದಲಿಗೆ ಈ ಒಂದು ಟೀಸರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಆ ಒಂದು ಸ್ಟೈಲು ಮತ್ತು ಆ ಒಂದು ಶೂಟು, ಆ ಬಿಯರ್ಡು, ಆ ಹೇರ್ ಸ್ಟೈಲು, ಆ ಒಂದು ವಾಕಿಂಗ್ ಸ್ಟೈಲ್, ರಿದಮ್ಮು, ಸೊ ಎಲ್ಲ ಕೂಡ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸಿನಿಮಾ ಎಷ್ಟರ ಮಟ್ಟಿಗೆ ಹಿಟ್ಟಾಗುತ್ತೆ ಅನ್ನೋದಾದರೆ, ಸೊ ಕೊನೆಯಲ್ಲಿ ಬರುವಂಥ ಒಂದು ಸೀನು, ಸೊ ಒಂದು ಲೇಡಿ ಜೊತೆ ರೊಮ್ಯಾನ್ಸ್ ಮಾಡ್ತಾ ಆ ಒಂದು ಸಾರಾಯನ್ನು ಚೆಲ್ತಾ ಸೊ ಒಂದು ರೊಮ್ಯಾನ್ಸ್ ಮಾಡುವ ಸೀನ್ ಇದೆಲ್ಲ, ಆ ಒಂದು ಸೀನ್ ಸಾಕು ಈ ಒಂದು ಸಿನಿಮಾ ಮತ್ತೆ ಯಾವ ಥರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಮೊದಲಿಗೆ ಈ ಒಂದು ಸಿನಿಮಾ ಬಂದ್ಬಿಟ್ಟು 1945, 50 ಆರ್ 1970, ಸೊ ಆ ಒಂದು ಕಾಲದ ಕಥೆ ಆಗಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಎಲ್ಲರಲ್ಲೂ ಇದೆ. ಆ ಒಂದು ಕಾಲದ ಕಥೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ತೋರಿಸ್ತಿದ್ದಾರೆ ಆ ಒಂದು ಟೀಸರಲ್ಲಿ. ರಾಕಿಂಗ್ ಸ್ಟಾರ್ ಯಶ್ ಅವರ ಲುಕ್ಕು ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ಏನೇ ಆಗಲಿ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ಇವತ್ತು ಒಂದು ಖುಷಿಯನ್ನು ಪಡುವಂಥ ದಿನ. ಸೊ ಮತ್ತೊಮ್ಮೆ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಮೈಲಿಗಲ್ಲು